ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಎರಡೂವರೆ ವರ್ಷದ ಕಾಲ ನಂತರ ತನ್ನ ಸ್ಥಾನವನ್ನ ಬದಲಾಯಿಸುತ್ತಾ ಮೀನರಾಶಿಗೆ ಪ್ರವೇಶ ಮಾಡ್ತಾ ಮೀನರಾಶಿಯನ್ನ ಜನ್ಮ ರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಶನಿ ಮಹಾತ್ಮ. ಈ ಶನಿ ಮಹಾತ್ಮನ ಪ್ರಭಾವದಿಂದ ದ್ವಾದಶ ರಾಶಿಗಳಿಗೆ ಕೆಲವಷ್ಟು ಉತ್ತಮ ಫಲಗಳು, ಉತ್ತಮ ಯೋಗಗಳು, ಉತ್ತಮ ಆದಾಯ ಮತ್ತು ಕೆಲವಷ್ಟು ರಾಶಿಗಳಿಗೆ ಕಂಟಕನಾಗಿ ಕೆಲವಷ್ಟು ಸಮಸ್ಯೆಗಳನ್ನ, ಕೆಲವನ್ನು ಪರೀಕ್ಷೆಗಳನ್ನ ನೀಡ್ತಾ ಇದ್ದಾರೆ ಶನಿ ಮಹಾತ್ಮ. ಶನಿ ಕಂಟಕ, ಶನಿ ದೋಷ ಅಂದರೆ ನಮ್ಮ ಜನರು ಸಮಾಜದಲ್ಲಿ ತುಂಬಾ ಭಯಕ್ಕೆ ಮತ್ತು ಆತಂಕಕ್ಕೆ ತುಂಬಾ ಜನರು ಹೇಳ್ತಾ ಇರುವಂತಹ ವಿಷಯಗಳನ್ನು ಕೇಳಿ ನಮ್ಮ ಜನಸಮೂಹ ಆತಂಕಕ್ಕೆ ಒಳಗಾಗಿದೆ. ಆದರೆ ಈ ಶನಿ ಮಹಾತ್ಮ ಕರ್ಮಕಾರಕ, ಆಯುಷ್ಕಾರಕ, ಆರೋಗ್ಯವನ್ನು ನೀಡುವಂತಹ ದಾತ ಆಗಿರುವ ಕಾರಣದಿಂದ, ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹ ಆಗಿರುವಂತಹ ಕಾರಣದಿಂದ ಈ ಶನಿ ಮಹಾತ್ಮರು ನಮಗೆ ಸಂಪತ್ತನ್ನು ನೀಡುವುದರಲ್ಲಿ, ನಮಗೆ ಪರೀಕ್ಷೆಗಳು ನೀಡುವುದರಲ್ಲಿ, ಅಂದರೆ ಕೈ ಹಿಡಿದಿರುವಂತಹ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ ನಂತರ ಫಲವು ಸಿಗುವುದು, ಕಾರ್ಯಗಳಲ್ಲಿ ವಿಳಂಬ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ಪರೀಕ್ಷೆಗಳು ಇರ್ತಾರೆ ಶನಿ ಮಹಾತ್ಮ. ಕರ್ಮಕಾರಕನಾಗಿರ್ತಾರೆ. ಆದರೆ ನಾವು ಯಾವ ರೀತಿ ಕರ್ಮ ಮಾಡಿದ್ದೇವೆ, ನಾವು ಧರ್ಮದಿಂದ ದಾನ ಧರ್ಮಗಳನ್ನು ಮಾಡುತ್ತಾ, ಒಳ್ಳೆ ಕೆಲಸಗಳನ್ನು ಮಾಡುತ್ತಾ, ಒಳ್ಳೆ ಯೋಚನೆಗಳನ್ನು ಮಾಡುತ್ತಾ, ಒಳ್ಳೆ ಜನರಿಗೆ ಸಹಾಯವನ್ನು ಮಾಡುತ್ತಾ, ನಾವು ಒಳ್ಳೆ ಅಭ್ಯಾಸಗಳಿಂದ ಜೀವನವನ್ನು ನಡೆಸ್ತಾ ಇದ್ದರೆ ಶನಿ ಅಷ್ಟೊಂದು ಪ್ರತಿಫಲಕಾರಿ ಆಗಿರಲ್ಲ. ಶನಿ ಮಹಾತ್ಮನಿಗೆ ಹಾರ್ಡ್ ವರ್ಕ್ ಮಾಡುವವರು, ಪಡೆಯೋರು ಅಂದ್ರೆ, ಕಷ್ಟ ಪಡ್ತಾ ಇರೋರು ಅಂದ್ರೆ ತುಂಬಾ ಇಷ್ಟವಾಗಿರುತ್ತೆ. ಎಷ್ಟು ತಮ್ಮ ಕಷ್ಟದಿಂದ ಜೀವನವನ್ನು ಮಾಡ್ತಾ ಇರ್ತಾರೋ, ಎಷ್ಟು ಶ್ರಮ ಪಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅಂತವರು ತುಂಬಾ ಪ್ರೀತಿಕರರಾಗಿರ್ತಾರೆ ಶನಿ ಮಹಾತ್ಮನಿಗೆ. ಪರೀಕ್ಷೆಗಳು ನೀಡುವಂತಹ ಸಂದರ್ಭಗಳಲ್ಲಿ ತುಂಬಾ ಜನ ತಾಳ್ಮೆಯನ್ನು ಕಳ್ಕೊಳ್ತಾರೆ. ಆ ತಾಳ್ಮೆಯನ್ನು ಕಳ್ಕೊಂಡು ಅನಾವಶ್ಯಕವಾಗಿ ಇವರು ಬೇರೆ ಮಾರ್ಗಗಳ ಮುಖಾಂತರ ಅನೈತಿಕ, ಅನ್ಯಾಯದ, ಧರ್ಮದ ಮಾರ್ಗಗಳನ್ನು ಇಡ್ತಾರೆ ಮತ್ತು ಆ ಪರಿಣಾಮಗಳು ಜಾಸ್ತಿಯಾಗಿ ಬೇರೆಯುತ್ತೆ. ಆ ಕಾರಣದಿಂದ ಶನಿ ಕೊಡುವ ಪ್ರಭಾವವು ಅಷ್ಟೇ ಮಟ್ಟಿನಲ್ಲಿ ಬಾಧೆಗಳನ್ನ, ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಆ ಕಾರಣದಿಂದ ಆ ಪರಮಾತ್ಮ ಶನಿಯ ಅನುಗ್ರಹ ಬೇಕು ಅಂದ್ರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ವಿಳಂಬವಾಗಲಿ, ಎಷ್ಟೇ ಆತಂಕಗಳು ಬರಲಿ, ತಾಳ್ಮೆಯಿಂದ, ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ಜೀವನವನ್ನು ಸಾಗಿಸಬೇಕಾಗಿರುತ್ತದೆ. ಈ ಶನಿ ಕಂಟಕದಲ್ಲಿ ಕೆಲವೊಂದು ದೋಷಗಳು ದ್ವಾದಶ ರಾಶಿಗಳಿಗೆ ಸಂಚಾರವನ್ನು, ತನ್ನ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭಗಳಲ್ಲಿ ಅರ್ಧಾಷ್ಟಮ ಶನಿ ಎಂದು, ಅಷ್ಟಮ ಶನಿ ಎಂದು, ಸಾಡೆ ಸಾತಿನ ಶನಿ ಎಂದು ಈ ಮುಖ್ಯವಾಗಿ ರಾಶಿ ಜಾತಕರಿಗೆ, ದ್ವಾದಶ ರಾಶಿಗಳಿಗೆ ಫಲಗಳನ್ನು ನೀಡ್ತಾ ಇರ್ತಾರೆ ಶನಿ ಮಹಾತ್ಮ. ಸಂತಾನ ವಿಷಯಗಳಲ್ಲಾಗಿರಲಿ, ಹಣಕಾಸಿನ ವಿಷಯಗಳಲ್ಲಾಗಿರಲಿ, ವಿವಾಹದ ವಿಷಯದಲ್ಲಾಗಿರಲಿ ಮತ್ತು ವಿವಾಹದ ನಂತರ ಅನ್ಯೋನ್ಯ ಜೀವನ ಸಾಗಿಸುವಂತಹ ದಂಪತಿಗಳ ನಡುವೆ ಅನ್ಯೋನ್ಯ ಜೀವನವನ್ನು ಸಾಗಿಸುವಂತಹ ಸಂದರ್ಭಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ, ಯಾವುದೇ ವಿಷಯಗಳಲ್ಲಿ ನಮಗೆ ಆತಂಕಗಳನ್ನು ಮತ್ತು ಅದ್ಭುತವಾದಂತಹ ವಿಷಯಗಳನ್ನು ತೋರಿಸುವಂತವರು ಆ ಶ್ರೀ ಶನಿ ಪರಮಾತ್ಮನು ಆಗಿರ್ತಾರೆ. ಆ ಶನಿ ಪರಮಾತ್ಮನು ಧ್ಯಾನಿಸುತ್ತಾ ಈ ದಿನ, ಈ ವರ್ಷ ಯಾವ ರಾಶಿಗಳಿಗೆ ಈ ಶನಿ ಬದಲಾವಣೆಯಿಂದ ಅನುಕೂಲವಾಗ್ತಾ ಇದೆ ಅನ್ನುವ ವಿಷಯಗಳನ್ನು ಕುರಿತು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನ ನಾವು ವೃಶ್ಚಿಕ ರಾಶಿ ಜಾತಕರಿಗೆ ಈ ಶನಿ ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಯಾವ ಯೋಗಗಳು ಸಿಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನ, ಯಾವ ಪರಿಹಾರಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವೀಕ್ಷಕರೇ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರುವಂತಹ ಜಾತಕರು, ಈ ವೃಶ್ಚಿಕ ರಾಶಿಗೆ ಮಂಗಳನು, ಕುಜನು ಅಧಿಪತಿಯಾಗಿರುತ್ತಾರೆ. ಇವರಿಗೆ ಅರ್ಧಾಷ್ಟಮ ಶನಿ ಇಂದ ಇವರಿಗೆ ವಿಮುಕ್ತಿ ಸಿಗ್ತಾ ಇದೆ.
ಚತುರ್ಥ ಭಾವದಲ್ಲಿರುವಂತಹ ಶನಿ ಇವರಿಗೆ ಕೊಟ್ಟಿರುವಂತಹ ಆತಂಕಗಳು, ವೈಫಲ್ಯಗಳು, ಸಮಸ್ಯೆಗಳು, ಸಕ್ಸಸ್ ಅನ್ನೋದು ಕೈಗೆ ಸಿಕ್ಕಂಗೆ ಸಿಕ್ಕಿ ಜಾರಿ ಹೋಗ್ತಾ ಇರುತ್ತೆ, ಕೈ ಜಾರಿ ಹೋಗ್ತಾ ಇರುತ್ತೆ, ಕೈ ತಪ್ಪಿ ಹೋಗ್ತಾ ಇರುತ್ತೆ. ಆ ರೀತಿ ಅರ್ಧಾಷ್ಟಮ ಶನಿ ಪ್ರಭಾವದಿಂದ ಬಳಲುತ್ತಾ ಇರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಈ 2025 ಮಾರ್ಚ್ 29ರಿಂದ ಪಂಚಮದಲ್ಲಿ ಶನಿ ಇವರು ಸ್ಥಾನ ಮಾಡಿಕೊಂಡು ಪಂಚಮ ಭಾವಕ್ಕೆ ಹೋಗ್ತಾ ಇರ್ತಾರೆ. ಪಂಚಮ ಭಾವದಲ್ಲಿರುವಂತಹ ಶನಿ ಒಳ್ಳೆಯ ಸೇವಾ ಭಾವವನ್ನು ನೀಡ್ತಾರೆ, ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ನೀಡ್ತಾರೆ, ಗುರು ಹಿರಿಯರಲ್ಲಿ ಭಕ್ತಿ ಭಾವವನ್ನು ಹೆಚ್ಚು ಮಾಡ್ತಾರೆ. ಆ ಕಾರಣದಿಂದ ಇವರಿಗೆ ಇದಕ್ಕೂ ಮುಂಚೆ ಉದ್ಯೋಗದಲ್ಲಿ ನಷ್ಟವಾಗಿರುವುದು, ಈ ಹಿಂದಿನ ವರ್ಷಗಳಲ್ಲಿ ಅನಾವಶ್ಯಕವಾದ ಖರ್ಚುಗಳು, ಆರೋಗ್ಯ ಪರವಾಗಿ ಅನೇಕ ಸಮಸ್ಯೆಗಳನ್ನ ವೃಶ್ಚಿಕ ರಾಶಿಯವರು ಕಂಡಿದ್ದಾರೆ. ಆದರೆ ಶನಿ ಪಂಚಮದಲ್ಲಿ ಬಂದಾಗ ಈ ಸ್ಥಿರ ಚರ ಆಸ್ತಿಗಳಲ್ಲಿ ಸಾಕಷ್ಟು ವೃದ್ಧಿಯನ್ನ ವೃಶ್ಚಿಕ ರಾಶಿಯವರು ಕಾಣಬಹುದು. ಮುಖ್ಯವಾಗಿ ಮಾತೃವರ್ಗದಿಂದ ಇವರಿಗೆ ಅನೇಕ ವಿಧವಾದಂತಹ ಲಾಭದಾಯಕವಾದಂತಹ ಆಸ್ತಿಗಳಾದರೂ, ಹಣಕಾಸಿನ ವ್ಯವಹಾರಗಳಾದರೂ ಮತ್ತು ಸುಖ ಸಂತೋಷ ವಾರ್ತೆಗಳು ಮಾತೃವರ್ಗದಿಂದ ಇವರಿಗೆ ಅನುಕೂಲವಾಗಿ ಸಿದ್ಧಿಯಾಗ್ತಾ ಇದೆ. ಈ ಶನಿ ಪಂಚಮದಲ್ಲಿ ಸ್ಥಾನ ಮಾಡುವುದರಿಂದ ಮಾರ್ಚ್ 29ರಿಂದ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವಿಳಂಬತೆಯಾಗಿ ಅಥವಾ ಆತಂಕಗಳಾಗಿಯೂ ಆ ಕೆಲಸಗಳು ನಿಂತು ಹೋಗಿರುವಂತಹ ಸಂದರ್ಭಗಳಲ್ಲಿ ಮತ್ತೆ ಆ ಕೆಲಸಗಳಲ್ಲಿ ಸಾಕಷ್ಟು ವೃದ್ಧಿಯನ್ನ ಕಾಣುವುದಕ್ಕೆ, ಸಾಕಷ್ಟು ಪುರೋಗತಿಯನ್ನ ಸಾಧಿಸುವುದಕ್ಕೆ ಈ ಪಂಚಮದಲ್ಲಿರುವಂತಹ ಶನಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮಾರ್ಚ್ 29ರಿಂದ ಸಂತಾನ ಯೋಗ, ಸಂತಾನಕ್ಕೋಸ್ಕರ ಪ್ರಯತ್ನಗಳು ಮಾಡ್ತಾ ಇರುವಂತವರಿಗೆ ಉತ್ತಮವಾದ ಸಂತಾನ ಯೋಗ, ಅದರಲ್ಲಿಯೂ ಪುತ್ರ ಸಂತಾನ ಯೋಗ ಸಿದ್ಧಿಯಾಗುವುದಕ್ಕೆ ಈ ಪಂಚಮದಲ್ಲಿರುವಂತಹ ಶನಿ ಕಾರಕನಾಗ್ತಾ ಇದ್ದಾರೆ. ಮತ್ತು ಇವರಿಗೆ ಇದಕ್ಕೂ ಮುಂಚೆ ಅನೇಕ ಪ್ರಯತ್ನಗಳಿಂದ, ಅನೇಕ ನಿರಾಶೆಗಳಿಂದ ಹತಾಶರಾಗಿರುವಂತಹ ಈ ವೃಶ್ಚಿಕ ರಾಶಿ ಜಾತಕರಿಗೆ ಏಪ್ರಿಲ್ ಮಾಸದಿಂದ ಆತ್ಮವಿಶ್ವಾಸವು ಮತ್ತು ಧೈರ್ಯವು ಹೆಚ್ಚಾಗಿ ತಾವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯಲು ಮುಂದೆಯಾಗ್ತಾರೆ. ಆ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಅವರು ಕೈ ಹಿಡಿಯುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ದೃಢವಾದಂತಹ ಸಂಕಲ್ಪವು ಇವರನ್ನ ತಾವು ಆಯ್ಕೆ ಮಾಡಿರುವಂತಹ ಕನಸಿನ ಕಡೆಗೆ, ಗಮನದ ಕಡೆಗೆ ಇವರನ್ನ ಪ್ರಯತ್ನ ಮಾಡಲು, ಆ ಅವಕಾಶಗಳನ್ನ ಪಡೆಯಲು ಉತ್ತಮವಾಗಿರುತ್ತೆ. ಈ ಶನಿ ಪಂಚಮದಲ್ಲಿ ಆಗಿರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಯಾವುದೇ ನಿರ್ಧಾರವು, ಯಾವುದೇ ಕೈಗೆ ಕೆಲಸ ಹಾಕುವುದಕ್ಕೂ ಮುಂಚೆ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನು ಸರಿ ಮಾಡಿಕೊಂಡು ಎರಡು ವಿಧವಾಗಿ ಯೋಚನೆಯನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನು ಕೈಗೊಂಡು ತಾವು ಆರಂಭಿಸುವಂತಹ ಪ್ರಯತ್ನಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನ ಪಡೆಯುವಂತಹ ಯೋಗ ವೃಶ್ಚಿಕ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿಂದ ಕೂಡಿ ಬರುತ್ತದೆ. ಆದರೆ ಕುಟುಂಬದಲ್ಲಿ ವಾತಾವರಣವು ಸ್ವಲ್ಪದ ಮಟ್ಟಿಗೆ ಇವರಿಗೆ ಮಾನಸಿಕ ಒತ್ತಡಕ್ಕೆ ನೀಡು ಮಾಡುತ್ತೆ. ಅಂದರೆ ಕುಟುಂಬದಲ್ಲಿ ಕೆಲವಷ್ಟು ವಿಷಯಗಳು ಇವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯುವುದರಿಂದ ವಾಗ್ ವಿವಾದಗಳು, ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವುದಕ್ಕೆ, ದಂಪತಿಗಳ ನಡುವೆ ಮನಸ್ಪರ್ಧೆಗಳು ಆಗುವುದಕ್ಕೆ ಕಾರಣವಾಗುತ್ತೆ. ಆ ಕಾರಣದಿಂದ ತಾಳ್ಮೆಯಿಂದ ಇಷ್ಟು ದಿನಾನೇ ನೀವು ತಾಳ್ಮೆಯಿಂದ ಇದ್ದೀರಾ, ಆ ಕಾರಣದಿಂದ ಆ ತಾಳ್ಮೆಯಿಂದ ಮಾತನಾಡುವಂತಹ ಸಂದರ್ಭದಲ್ಲಿ, ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ತಾಳ್ಮೆಯಿಂದ ನೀವು ನಿಮ್ಮ ಕುಟುಂಬಸ್ಥರ ಜೊತೆಗೆ ವಿವಾದಗಳು ಮಾಡದಂಗೆ, ವಿವಾದಕ್ಕೆ ಕೈ ಹಾಕದಂಗೆ ನೀವು ನೆಮ್ಮದಿಯಿಂದ, ಶಾಂತಿಯಿಂದ ನಿಮ್ಮ ಜೀವನವನ್ನ ಮುಂದುವರಿಸಿ. ಪಂಚಮದಲ್ಲಿ ಇರುತ್ತಾ ದಶಮ ಭಾವದಲ್ಲಿ ದೃಷ್ಟಿ ಬೀರುವಂತಹ ಕಾರಣದಿಂದ ಕೆಲವಷ್ಟು ಆರೋಗ್ಯದಲ್ಲಿ
ಸಮಸ್ಯೆಗಳು ಉಂಟಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆ ಕಾರಣದಿಂದ ಆಹಾರದಲ್ಲಿ ವ್ಯತ್ಯಯ, ನೀರಿನಲ್ಲಿ ವ್ಯತ್ಯಯ ಆಗದಂಗೆ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸುತ್ತಾ ಅನೇಕ ಬಾರಿ, ಇನ್ನೇನು ಸಮ್ಮರ್ ಬರ್ತಾ ಇದೆ, ಈ ಸಮ್ಮರ್ ಕಾಲದಲ್ಲಿ ತುಂಬಾ ಡಿಹೈಡ್ರೇಟ್ ಆಗದಂತೆ ತುಂಬಾ ಕ್ವಾಂಟಿಟಿಯಲ್ಲಿ ನೀವು ನೀರನ್ನು ಸೇವಿಸಬೇಕಾಗಿರುತ್ತೆ. ಮುಖ್ಯವಾಗಿ ಈ ಮಸಾಲಾಯುತ ಹೊರಗಡೆ ಸಿಗುವಂತಹ ಫ್ರೈಡ್ ಐಟಮ್ಸ್ ಆಗಿರಲಿ ಅಥವಾ ಈ ಫ್ರೈಡ್ ಐಟಮ್ಸ್, ಬೇಕರಿ ಐಟಮ್ಸ್, ಈ ತರ ಆಹಾರ ಪದಾರ್ಥಗಳನ್ನು ದೂರ ಇಡುವುದರಿಂದ ಮತ್ತು ಪ್ರತಿನಿತ್ಯವೂ ಪ್ರತಿದಿನವೂ ನೀವು ಯೋಗ, ಧ್ಯಾನ, ದೈಹಿಕ ವ್ಯಾಯಾಮವನ್ನು ಮಾಡುವ ಕಾರಣದಿಂದ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಜಯಿಸಬಹುದು. ಅದರಿಂದ ನಿಮಗೆ ಸಾಕಷ್ಟು ಉಪಶಮನವೂ ಆಗುತ್ತೆ. ಆ ಕಾರಣದಿಂದ ಏನಾದರೂ ನೀವು ಅನಾರೋಗ್ಯ ಸಮಸ್ಯೆಗಳಿಂದ ಬಾಧೆ ಬೀಳ್ತಾ ಇದ್ದರೆ ಅದಕ್ಕೆ ನಿಮಗೆ ಈ ಏಪ್ರಿಲ್ ಮಾಸದಿಂದ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಕಾಣಿಸುತ್ತೆ. ನಿಮಗೆ ಮುಖ್ಯವಾಗಿ ಈ ವಿವಾಹ ಈ ಸಂಬಂಧಗಳು ನೋಡುವಂತಹ ವಿಷಯಗಳಲ್ಲಿ ಸಾಕಷ್ಟು ದೋಷಗಳು ಕಾಣಿಸ್ತಾ ಇದೆ, ಸಾಕಷ್ಟು ವಿಳಂಬತೆಯನ್ನ ಕಾಣಬಹುದು. ವಿವಾಹಕ್ಕೆ ಈ ಶನಿ ಪಂಚಮದಲ್ಲಿ ಇದ್ದು ದಶಮ ಭಾವವನ್ನು ನೋಡ್ತಾ ಇರುವಂತಹ ಕಾರಣದಿಂದ ಇದೊಂದು ವಿಷಯದಲ್ಲಿ ವಿವಾಹವು ಸ್ವಲ್ಪ ವಿಳಂಬತೆಗೆ ಮತ್ತು ಪ್ರಯತ್ನಗಳಲ್ಲಿ ಸ್ವಲ್ಪ ವಿಳಂಬ ಆಗುವುದಕ್ಕೆ ಕಾರಣವಾಗ್ತಾ ಇದೆ. ಅಂದ್ರೆ ಮದುವೆ ಸಂಬಂಧಗಳು ಬಂದಂಗೆ ಬಂದು ಕೈ ಮೀರಿ ಹೋಗುವುದು ಮತ್ತು ಮದುವೆ ಸಂಬಂಧಗಳಲ್ಲಿ ಪೋಸ್ಟ್ಪೋನ್ ಆಗುವುದಂತಹ ಸಿಚುವೇಶನ್ಸ್ ಕಾಣಿಸ್ತಾ ಇದೆ. ಆ ಕಾರಣದಿಂದ ನಿಮಗೆ ಈ ಕೆಲವಷ್ಟು ವಿವಾಹ ಸಂಬಂಧಗಳನ್ನು ನಿಶ್ಚಯ ಮಾಡಿಕೋದ್ರಲ್ಲಿ ನಿರಾಶೆ ಅನ್ನೋದು ಆಗುವುದಕ್ಕೆ ಆಗ್ತಾ ಇರುತ್ತೆ. ಅದಕ್ಕೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಗುರು ಅಕ್ಟೋಬರ್ಲಿಂದ ಒಳ್ಳೆಯ ಸ್ಥಾನದಲ್ಲಿ ಬಂದು ನಿಮಗೆ ಅಕ್ಟೋಬರ್ ತಿಂಗಳಿಂದ ನಿಮಗೆ ವಿವಾಹ ಯೋಗ ಖಂಡಿತವಾಗಿಯೂ ವರ್ಷ ಆಗುತ್ತೆ. ಆದರೆ ಈ ಏಪ್ರಿಲ್ ತಿಂಗಳಿಂದ ಅಕ್ಟೋಬರ್ ವರೆಗೆ ಸ್ವಲ್ಪ ವಿಳಂಬತೆ ಇಲ್ಲ ಆತಂಕಗಳು ಆಗುವುದಕ್ಕೆ ಕಾರಣವಾಗ್ತಾ ಇದೆ. ಆ ಕಾರಣದಿಂದ ಅಕ್ಟೋಬರ್ ಮಾಸದಿಂದ ನಿಮಗೆ ಅನುಕೂಲವಾಗ್ತಾ ಇರುತ್ತೆ. ಈ ನೋಡಿ, ಈ ಶನಿ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ಈ ರೀತಿ ಅದ್ಭುತವಾದಂತಹ ಯೋಗದ ಕಾಲ ಇವರಿಗೆ ಏಪ್ರಿಲ್ ಮಾಸದಿಂದ ನಡೀತಾ ಇರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ, ಹಣಕಾಸಿನ ವ್ಯವಸ್ಥೆಯಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ವೃದ್ಧಿ, ಸಾಕಷ್ಟು ಬದಲಾವಣೆಗಳು ಈ ಶನಿ ಬದಲಾವಣೆಯಿಂದ ನೀವು ಏಪ್ರಿಲ್ ಮಾಸದಿಂದ ಕಾಣಬಹುದು ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಈ 2025 ವಿಶ್ವಾವಸುನಾಮ ವರ್ಷ, ಹೊಸ ವರ್ಷ, ಹೊಸ ಯುಗಾದಿ ನಿಮಗೆ ಸಾಕಷ್ಟು ಯಶಸ್ಸುಗಳನ್ನ ಮತ್ತು ಸಿರಿ ಸೌಭಾಗ್ಯಗಳನ್ನ ತರಲಿ ಅಂತ ಮಾತೆ ಶ್ರೀ ಮಹಾಲಕ್ಷ್ಮಿನ ಶ್ರೀಮನ್ನಾರಾಯಣನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.